ಮಿತ್ರರೇ ನಮಸ್ಕಾರ. ಮಿತ್ರರೇ, ಇಡೀ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕೇಜ್ರಿವಾಲ್ ಒಂದು ಮಹತ್ವದ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ರು. ಈ ಬಾರಿ ಲೋಕಸಭಾ ಚುನಾವಣೆ ಆಗ್ತಿದ್ದಂತೆ ಒಂದಷ್ಟು ಮಹತ್ವದ ಬದಲಾವಣೆಗಳಾಗುತ್ತೆ. ಕಳೆದ 10 ವರ್ಷದಲ್ಲಿ ನಾನೇನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಿಲ್ವೋ ಅದನ್ನು ಈ ಬಾರಿ ಸಾಧಿಸ್ತೀನಿ, ಈ ಎಲ್ಲ ನಿರೀಕ್ಷೆಯನ್ನು ಕೇಜ್ರಿವಾಲ್ ಇಟ್ಟುಕೊಂಡಿದ್ರು. ಆದರೆ ಮಿತ್ರರೇ, ದೆಹಲಿಯ ಮಧ್ಯ ಹಗರಣ ಕೇಜ್ರಿವಾಲ್ ಆಸೆಗೆ ತಣ್ಣೀರನ್ನು ಎರಚಿತ್ತು. ಕೇಜ್ರಿವಾಲ್ ಬಂಧನ ಆಗಿತ್ತು. ಬರೋಬ್ಬರಿ 50 ದಿನಗಳ ಕಾಲ ಅವರು ಜೈಲಿನಲ್ಲೇ ಕಳಿಬೇಕಾಗಿ ಬಂತು. ಅದು ಕ್ರೂಷಿಯಲ್ ಟೈಮ್ನಲ್ಲಿ. ದೇಶದಲ್ಲಿ ಚುನಾವಣೆ ನಡೀತಾ ಇದೆ, ಕೇಜ್ರಿವಾಲ್ ಪ್ರಚಾರಕ್ಕೆ ಹೋಗಬೇಕಿತ್ತು. ಆದರೆ ಅದು ಯಾವುದಕ್ಕೂ ಕೂಡ ಕೇಜ್ರಿವಾಲ್ಗೆ ಅವಕಾಶವೇ ಸಿಗಲಿಲ್ಲ. ಆದರೆ ಮಿತ್ರರೇ, ಕೇಜ್ರಿವಾಲ್ಗೆ ಈಗ ಬೇಲ್ ಸಿಕ್ಕಿದೆ, ಅವರು ಹೊರಗೆ ಬಂದಿದ್ದಾರೆ. ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗೋದಕ್ಕೆ ಕೋರ್ಟ್ ಕೂಡ ಅನುಮತಿಯನ್ನು ಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ಕೇಜ್ರಿವಾಲ್ BJPಯ ಮೇಲೆ ಅಸ್ತ್ರಗಳ ಮೇಲೆ ಅಸ್ತ್ರವನ್ನು ಬಿಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಒಂದು ನರೇಂದ್ರ ಮೋದಿಯವರ ರಿಟೈರ್ಮೆಂಟ್ ಅಸ್ತ್ರ. ಮಿತ್ರರೇ, ಈ ಬಗ್ಗೆ ಈಗ BJPಯೇ ರಿಯಾಕ್ಟ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅಷ್ಟಕ್ಕೂ ಕೇಜ್ರಿವಾಲ್ ಹೇಳಿದ್ದೇನು ಕೇಳಿದ್ರೆ, ಈ ಬಾರಿ BJP ಗೆದ್ದರೂ ಕೂಡ ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದಿಲ್ಲ. ಹಾಗೂ ಒಂದು ವೇಳೆ ಪ್ರಧಾನಿ ಆದರೆ ಅವರು ಹೆಚ್ಚು ಕಾಲ ಮುಂದುವರಿಯೋದಿಲ್ಲ, ಅವರು ರಿಟೈರ್ಮೆಂಟನ್ನು ಪಡಿಬೇಕಾಗುತ್ತೆ. BJPಯಲ್ಲಿ ಆ ನಿಯಮ ಇದೆ. ಅಮಿತ್ ಶಾ ಮುಂದೆ ಪ್ರಧಾನಿ ಆಗ್ತಾರೆ, ಅಮಿತ್ ಶಾ ಪ್ರಧಾನಿ ಆದರೆ ಯೋಗಿ CM ಆಗಿರೋದಿಲ್ಲ. ಹೀಗೆ ನಾನಾ ರೀತಿಯ ಹೇಳಿಕೆಗಳನ್ನು ಕೇಜ್ರಿವಾಲ್ ಕೊಡೋದಕ್ಕೆ ಶುರು ಮಾಡಿದ್ರು. ಮಿತ್ರರೇ, ಇದರಿಂದ ಕೇಜ್ರಿವಾಲ್ಗೆ ಏನು ಲಾಭ? ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದಿಲ್ಲ ಅಂತಂದರೆ ಕೇಜ್ರಿವಾಲ್ಗೇನಾದರೂ ಲಾಭ ಆಗುತ್ತಾ? ಈ ಹೇಳಿಕೆಯ ಹಿಂದೆ ಏನು ಲೆಕ್ಕಾಚಾರ ಇದೆ? ನಿಜಕ್ಕೂ ನರೇಂದ್ರ ಮೋದಿಯವರು ರಿಟೈರ್ಮೆಂಟನ್ನು ತೆಗೆದುಕೊಳ್ತಾರಾ? BJPಯ ಈ 75ರ ನಿಯಮ ನರೇಂದ್ರ ಮೋದಿಯವರಿಗೂ ಕೂಡ ಅಪ್ಲೈ ಆಗುತ್ತಾ? ಇದೆಲ್ಲದರ ಬಗ್ಗೆ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಮಿತ್ರರೇ, ಕೇಜ್ರಿವಾಲ್ ಬಿಡುಗಡೆಗೆ ಪಾಕ್ನ ಒಬ್ಬ ಮಾಜಿ ಸಚಿವ ಸಿಕ್ಕಾಪಟ್ಟೆ ಸಂತಸ ವ್ಯಕ್ತಪಡಿಸಿದ್ದಾನೆ. ಪಾಕಿಸ್ತಾನದಲ್ಲೂ ಕೂಡ ಇದಕ್ಕೆ ಸಂಭ್ರಮ ವ್ಯಕ್ತವಾಗ್ತಾ ಇದೆ. ಈ ವಿಚಾರವನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಕೇಜ್ರಿವಾಲ್ ಕಳೆದ 10 ವರ್ಷದಿಂದ ದೆಹಲಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದಾರೆ. ಕೇಜ್ರಿವಾಲ್ಗೆ ದೆಹಲಿಯನ್ನು ಗೆಲ್ಲೋದು ಈಸಿ ಆಯಿತು, ಅದೇನು ತುಂಬ ಕಷ್ಟ ಆಗಲಿಲ್ಲ. ಪಾರ್ಟಿಯನ್ನು ಕಟ್ಟಿದ್ರು, ಮೊದಲ ಚುನಾವಣೆಯಲ್ಲೇ ಅವರಿಗೆ ಯಶಸ್ಸು ಸಿಕ್ತು, ಮುಖ್ಯಮಂತ್ರಿ ಕೂಡ ಆದರು. ಆದರೆ ಬಹುಮತ ಬಂದಿರಲಿಲ್ಲ. ವಿಧಾನಸಭೆಯನ್ನು ವಿಸರ್ಜಿಸಿ ಮತ್ತೆ ಚುನಾವಣೆಗೆ ಹೋದರೂ ಅಭೂತಪೂರ್ವ ಜಯ ಸಿಕ್ತು. ದೆಹಲಿಯನ್ನು ಅವರು ಕ್ಲೀನ್ ಸ್ವೀಪ್ ಮಾಡಿದ್ರು. ಹೀಗಿದ್ರೂ ಮಿತ್ರರೇ, ದೆಹಲಿಯ ಜನ ವಿಧಾನಸಭೆ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಕೇಜ್ರಿವಾಲ್ಗೆ ಮತ ನೀಡ್ತಾರೆ. ಲೋಕಸಭೆ ಎನ್ನುವಂತಹ ವಿಚಾರ ಬಂದಂತಹ ಸಂದರ್ಭದಲ್ಲಿ ಅವರು ಮೋದಿಗೆ ಮತ ನೀಡ್ತಾರೆ. ಈವರೆಗೂ ಕೂಡ ದೆಹಲಿಯಲ್ಲಿ ಒಂದೇ ಒಂದು ಲೋಕಸಭಾ ಕ್ಷೇತ್ರವನ್ನು ಕೂಡ ಕೇಜ್ರಿವಾಲ್ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಕಳೆದ 2 ಚುನಾವಣೆಯಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿಯ ಸಾಧನೆ ಶೂನ್ಯ. 7ಕ್ಕೆ 7 ಕ್ಷೇತ್ರದಲ್ಲಿ ಕೇಜ್ರಿವಾಲ್ ಸೋಲ್ತಾ ಇದ್ದಾರೆ. ಈ ಬಾರಿ ಶತಾಯಗತಾಯ ಗೆಲ್ಲಲೇಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಕೇಜ್ರಿವಾಲ್ ಇದ್ದಾರೆ. ಒಂದು ಕಡೆ ಕೇಜ್ರಿವಾಲ್ಗೆ ಏನು ನಿರೀಕ್ಷೆ ಅಂತಂದರೆ, ಮಧ್ಯ ಹಗರಣದಲ್ಲಿ ED ಏನು ಬಂಧನ ಮಾಡಿತ್ತು, ಇದರಿಂದಾಗಿ ನನ್ನ ಬಗ್ಗೆ ಒಂದು ಸಿಂಪತಿ ಕ್ರಿಯೇಟ್ ಆಗಿದೆ, ಜನರಲ್ಲಿ ಒಂದು ಅನುಕಂಪ ಹುಟ್ಟಿದೆ, ಹೀಗಾಗಿ ಮತ ನೀಡಬಹುದು ಅನ್ನುವಂಥ ನಿರೀಕ್ಷೆ ಕೇಜ್ರಿವಾಲ್ಗಿದೆ. ಎರಡನೇದಾಗಿ, ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋದಿಲ್ಲ ಅಂತಂದರೆ ನನಗೆ ಮತ ನೀಡುತ್ತಾರೆ. ಇದು ಕೇಜ್ರಿವಾಲ್ಗೆ ತುಂಬ ಚೆನ್ನಾಗಿ ಗೊತ್ತು. ದೆಹಲಿಯ ಜನ ನರೇಂದ್ರ ಮೋದಿಗೋಸ್ಕರವಾಗಿ ಓಟ್ ಕೊಡ್ತಾ ಇದ್ದಾರೆ. ದೆಹಲಿಯಲ್ಲಿ ಯಾರೇ ಅಭ್ಯರ್ಥಿ ಆಗಲಿ, ಏನೇ ಆಗಲಿ, ಜನ ಮಾತ್ರ ನರೇಂದ್ರ ಮೋದಿಯವರ ಮುಖ ನೋಡಿ ಓಟ್ ಕೊಡ್ತಾರೆ. ಈಗ ಕೇಜ್ರಿವಾಲ್ ಏನು ಮಾಡಿದ್ದಾರೆ? ನರೇಂದ್ರ ಮೋದಿಯವರೇ ಪ್ರಧಾನಿ ಆಗೋದಿಲ್ಲ ಅನ್ನುವಂಥ ಸುದ್ದಿಯನ್ನು ಹರಿಬಿಟ್ಟಿದ್ದಾರೆ. ಆ ರೀತಿಯಾಗಿ ಅವರು ಭಾಷಣ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟಕ್ಕೂ ಕೇಜ್ರಿವಾಲ್ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಕೇಳಿದ್ರೆ, ಮಿತ್ರರೇ, BJPಯಲ್ಲಿ ಒಂದು ನಿಯಮ ಇದೆ. ಅದನ್ನು ನರೇಂದ್ರ ಮೋದಿ ಅವರೇ ಜಾರಿಗೆ ತಂದಿರುವಂಥದ್ದು. 2014ರಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಯಾದರು. ಪ್ರಧಾನಿ ಆಗೋದಕ್ಕೂ ಮುಂಚೆ ಅವರು BJPಯ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ BJPಯಲ್ಲಿ ಹಿರಿಯ ನಾಯಕರನ್ನು ಬದಿಗೆ ಸರಿಸಲಾಯಿತು. ಮುಖ್ಯವಾಗಿ ಯಾರು ಘಟಾನುಘಟಿ ನಾಯಕರಾಗಿದ್ದಂಥ, BJP ಅಂತಂದರೆ ಅಡ್ವಾಣಿ, ಅಡ್ವಾಣಿ ಅಂತಂದರೆ BJP ಅಂತಿದ್ದಂಥ BJPಯ ಭೀಷ್ಮನನ್ನೇ ಬದಿಗೆ ಕೂರಿಸಲಾಯಿತು. ಅವರನ್ನು ಮಾರ್ಗದರ್ಶಕ ಮಂಡಳಿಗೆ ತಳ್ಳಲಾಯಿತು. ಮುರಳಿ ಮನೋಹರ್ ಜೋಶಿ, ಈ ಹಿಂದೆ ನರೇಂದ್ರ ಮೋದಿ ಅವರು ಮುರಳಿ ಮನೋಹರ್ ಜೋಶಿ ಅವರೊಂದಿಗೆ ಸಾಕಷ್ಟು ಹೋರಾಟ ಮಾಡಿದರು. ಕಾಶ್ಮೀರದ ಲಾಲ್ ಚೌಕ್ನಲ್ಲಿ ಬಾವುಟ ಹಾರಿಸುವಂತಹ ಸಂದರ್ಭದಲ್ಲೂ ಕೂಡ ಮುರಳಿ ಮನೋಹರ್ ಜೋಶಿ ಅವರೇ ನೇತೃತ್ವ ವಹಿಸಿದ್ರು. ಮೋದಿ ಅವರ ಜೊತೆಗೆ ಹೋಗಿದ್ದರು. ಇಂತಹ ಮುರಳಿ ಮನೋಹರ್ ಜೋಶಿ ಅವರನ್ನು ಕೂಡ ಬದಿಗೆ ಸರಿಸಲಾಯಿತು. ಅವ್ರು ಹೋಗಿ ಮಾರ್ಗದರ್ಶಕ ಮಂಡಳಿಯಲ್ಲಿ ಕೂರುವಂತಹ ಪರಿಸ್ಥಿತಿ ಉಂಟಾಯಿತು. ಯಶವಂತ್ ಸಿನ್ಹಾ, ಜಸ್ವಂತ್ ಸಿಂಗ್ ಇವರೆಲ್ಲರೂ ಕೂಡ ಬದಿಗೆ ಹೋಗ್ಬಿಟ್ರು. ಯಾರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, 75 ವರ್ಷ ಆದವರಿಗೆ BJPಯಲ್ಲಿ ಅವಕಾಶ ಇಲ್ಲ, ಅವರು ಸ್ವಯಂ ನಿವೃತ್ತಿಯನ್ನು ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ನಿಯಮವನ್ನು ರೂಪಿಸಲಾಯಿತು. ಮಿತ್ರರೇ, ಈ ನಿಯಮ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿತ್ತಾ? ಖಂಡಿತವಾಗ್ಲೂ ಇಲ್ಲ. ಆ ನಂತರವೂ ಕೂಡ BJPಯಲ್ಲಿ ಇದು ಚಾಲುವಲ್ಲಿತ್ತು. ನಂತರ ಮಂತ್ರಿಮಂಡಲದಲ್ಲಿ ಯಾರಿಗೆ 75 ವರ್ಷ ತುಂಬ್ತಾ ಇದೆಯೋ ಅವರನ್ನು ಕೈ ಬಿಡಲಾಯಿತು. ಉದಾಹರಣೆಗೆ ಈಗ ತಾವರ್ಚಂದ್ ಗೆಹ್ಲೋಟ್ ಕರ್ನಾಟಕದ ರಾಜ್ಯಪಾಲರಾಗಿದ್ದಾರಲ್ಲ, ಇವರು ಕೂಡ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಮಂತ್ರಿಯಾಗಿದ್ದರು. ಅವರಿಗೆ 75 ವರ್ಷ ಆಗ್ತಿದ್ದಂತೆ ಅವರನ್ನು ಕೈ ಬಿಟ್ಟು ಅವರನ್ನು ರಾಜ್ಯಪಾಲ ಹುದ್ದೆಯನ್ನು ನೀಡಿ ಕಳುಹಿಸಲಾಯಿತು. ಹೀಗೆ ಅನೇಕರಿಗಾಗಿದೆ. ಕೆಲವು ರಾಜ್ಯದ ಮುಖ್ಯಮಂತ್ರಿಗಳ ವಿಚಾರದಲ್ಲೂ ಕೂಡ ಈ ನಿಯಮವನ್ನು ಅಪ್ಲೈ ಮಾಡಲಾಗಿದೆ.
ಇಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಈ ನಿಯಮವನ್ನು ಮಾಡಿದಾರಲ್ಲ, ಸ್ವತಃ ಅವರೇ ಪಾಲನೆ ಮಾಡಲೇಬೇಕಾಗತ್ತೆ, ಅವರ ಮೇಲೆ ಆ ಒತ್ತಡ ಬರುತ್ತೆ. ಹೀಗಾಗಿ ಈ ಬಾರಿ ನರೇಂದ್ರ ಮೋದಿ ಅವರು ಗೆದ್ದರೂ ಕೂಡ ಅವರಿಗೀಗ 73 ವರ್ಷ ಆಗಿದೆ. 2025 ಸೆಪ್ಟೆಂಬರ್ ವೇಳೆಗೆ ಅವರಿಗೆ 75 ವರ್ಷ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಅವರು ರಾಜೀನಾಮೆಯನ್ನು ನೀಡಬೇಕಾಗತ್ತೆ. ಅವರೇ ಮಾಡಿದ ನಿಯಮಕ್ಕೆ ಅವರು ಬೆಲೆ ಕೊಡಬೇಕಾಗತ್ತೆ. ಹೀಗಾಗಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಮುಂದುವರಿಯೋದಿಲ್ಲ. ಯಾರಾಗ್ತಾರೆ ಪ್ರಧಾನಿ? ಅಮಿತ್ ಶಾ ಪ್ರಧಾನಿ ಆಗ್ತಾರೆ. ಅಮಿತ್ ಶಾ ಪ್ರಧಾನಿ ಆದರೆ ಸರ್ವಾಧಿಕಾರಿಯಂತೆ ವರ್ತಿಸ್ತಾರೆ. ಹೀಗೆಲ್ಲ ಕೇಜ್ರಿವಾಲ್ ಭಾಷಣ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದರ ಹಿಂದಿನ ಲೆಕ್ಕಾಚಾರ ಇಷ್ಟೇ: ದೆಹಲಿಯ ಮತದಾರರು ಈ ಬಾರಿ ಮೋದಿಗೆ ಓಟ್ ಕೊಡಬಾರ್ದು. ನೀವೇನಾದರೂ ಓಟ್ ಕೊಟ್ಟಿದೆ ಆದರೆ ಅಮಿತ್ ಶಾ ಪ್ರಧಾನಿ ಆಗ್ತಾರೆ ಅಂತ ಕೇಜ್ರಿವಾಲ್ ಬಿಂಬಿಸೋದಕ್ಕೆ ಹೊರಟಿದ್ದಾರೆ. ಬಿಜೆಪಿಯಲ್ಲಿ ಸ್ವಲ್ಪ ತಳಮಳ ಸೃಷ್ಟಿಯಾಯಿತು ಈ ಹೇಳಿಕೆಯಿಂದ. ನರೇಂದ್ರ ಮೋದಿ ಅವರೇ ಪ್ರಧಾನಿಯಾಗಿ ಮುಂದುವರಿತಾರೆ ಅಂತ ಸಮರ್ಥನೆ ಮಾಡಿಕೊಂಡ್ರೆ ಹಾಗಾದರೆ ನರೇಂದ್ರ ಮೋದಿಗೆ ಈ ನಿಯಮ ಅಪ್ಲೈ ಆಗೋದಿಲ್ವಾ? ದೊಡ್ಡ ದೊಡ್ಡ ನಾಯಕರನ್ನೇ ಬದಿಗೆ ಸರಿಸಲಾಗಿದೆ, ಇವರಿಗೆ ಯಾಕೆ ಈ ನಿಯಮ ಅಪ್ಲೈ ಆಗೋದಿಲ್ಲ ಅಂತ ಕೆಲವರು ಬೇಸರಗೊಳ್ಳಬಹುದು. ಒಂದು ವೇಳೆ ಸಮರ್ಥನೆ ಮಾಡ್ಕೊಂಡಿಲ್ಲಪ್ಪ, ಈ ನಿಯಮಕ್ಕೆ ನರೇಂದ್ರ ಮೋದಿ ಅವರು ಬದ್ಧರಾಗಿರ್ತಾರೆ ಅಂತಂದ್ರೆ ಮೋದಿ ರಿಟೈರ್ಮೆಂಟ್ ತೆಗೆದುಕೊಂಡ್ರೆ ಮುಂದೇನು? ಬಿಜೆಪಿಯಲ್ಲಿ ಮುಂದೆ ನಾಯಕತ್ವ ಯಾರದ್ದು ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಆಗ ಮತದಾರರು ಗೊಂದಲಕ್ಕೀಡಾಗಬಹುದು. ಈ ರೀತಿಯಾಗಿ ಒಂದು ಸಿಚುವೇಶನ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ ಕೇಜ್ರಿವಾಲ್ ಈ ಹೇಳಿಕೆ ಕೊಟ್ಟರು. ಯಾವಾಗ ಕೇಜ್ರಿವಾಲ್ ಈ ಹೇಳಿಕೆಯನ್ನು ಕೊಟ್ಟರು, ಬಿಜೆಪಿ ಇದಕ್ಕೆ ಸ್ಪಷ್ಟನೆಯನ್ನು ಕೊಡೋದಕ್ಕೆ ಶುರು ಮಾಡಿತು. ರಾಜನಾಥ್ ಸಿಂಗ್ ಕೂಡ ಈ ಬಗ್ಗೆ ಮಾತನಾಡಿದ್ರು. ನರೇಂದ್ರ ಮೋದಿ ಅವರು ಮುಂದಿನ 5 ವರ್ಷಗಳ ಕಾಲ ಈ ದೇಶದಲ್ಲಿ ಪ್ರಧಾನಿಯಾಗಿರ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ರಿಟೈರ್ಮೆಂಟನ್ನು ತೆಗೆದುಕೊಳ್ಳೋದಿಲ್ಲ ಅಂತ. ಅಮಿತ್ ಶಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರು. ಅವರೇ ಪ್ರಧಾನಿ ಆಗ್ತಾರೆ ಅಂತ ಕೇಜ್ರಿವಾಲ್ ಹೇಳಿದರೂ ಕೂಡ ಅಮಿತ್ ಶಾ ಏನು ಹೇಳಿದ್ರು ಕೇಳಿದ್ರೆ, ನರೇಂದ್ರ ಮೋದಿ ಅವರು ಯಾವುದೇ ಕಾರಣಕ್ಕೂ 75ಕ್ಕೆ ನಿವೃತ್ತಿ ಆಗೋದಿಲ್ಲ, ಬಿಜೆಪಿಯಲ್ಲಿ ಅಂತಹ ನಿಯಮವೇ ಇಲ್ಲ, ಬಿಜೆಪಿಯ ಸಂವಿಧಾನದಲ್ಲಿ ಆ ರೀತಿಯ ನಿಯಮಗಳನ್ನು ನಾವು ಮಾಡಿಟ್ಕೊಂಡಿಲ್ಲ. ಅದಕ್ಕೂ ಮುಂದುವರೆದು ಅಮಿತ್ ಶಾ ಏನು ಹೇಳ್ತಾರೆ ಕೇಳಿದ್ರೆ, ನರೇಂದ್ರ ಮೋದಿ ಅವರು ಈಗ ಪ್ರಧಾನಿಯಾಗಿ ಅಂದರೆ 2024ರಲ್ಲಿ ಪ್ರಧಾನಿಯಾಗಿ 2029ರವರೆಗೂ ಕೂಡ ಮುಂದುವರಿತಾರೆ. 2029ರಲ್ಲೂ ಕೂಡ ನರೇಂದ್ರ ಮೋದಿ ಅವರೇ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿರ್ತಾರೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ ಅಂತೇಳಿ ಅಮಿತ್ ಶಾ ಸ್ಪಷ್ಟನೆ ಕೊಟ್ಟರು. ಅಂದರೆ 4ನೇ ಅವಧಿಗೂ ಕೂಡ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಅಮಿತ್ ಶಾ ಹೇಳಿದ್ರು. ಹಾಗಾದರೆ ಬಿಜೆಪಿ ಯಾವತ್ತೂ ಕೂಡ ಈ ನಿಯಮವನ್ನು ಮುರಿದಿಲ್ವಾ? ಕೆಲವೊಮ್ಮೆ ಮುರಿದಿದೆ. ನರೇಂದ್ರ ಮೋದಿ ಅಮಿತ್ ಶಾ ತಂದಂತಹ ನಿಯಮವನ್ನು ಅವರೇ ಮುರಿದಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಕರ್ನಾಟಕದಲ್ಲಿ ಯಡಿಯೂರಪ್ಪನವರಿಗೆ 75 ವರ್ಷ ದಾಟಿದ ಮೇಲೂ ಕೂಡ ಅವರನ್ನು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರಿಸಲಾಗಿತ್ತು. 77 ವರ್ಷದವರೆಗೂ ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದರು. ಇದು ಒಂದು ಉದಾಹರಣೆ. ಎರಡನೇದಾಗಿ, ಕೇರಳದಲ್ಲಿ 2021ರಲ್ಲಿ ವಿಧಾನಸಭಾ ಚುನಾವಣೆ ನಡೆಯಿತು. ಆ ಸಂದರ್ಭದಲ್ಲಿ ಕೇರಳದಲ್ಲಿ ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಮೆಟ್ರೋಮೆನ್ ಶ್ರೀಧರನ್ ಅವರನ್ನು ಘೋಷಣೆ ಮಾಡಲಾಗಿತ್ತು. ಮಿತ್ರರೇ, ಮೆಟ್ರೋಮೆನ್ ಶ್ರೀಧರನ್ ಇದ್ದಾರಲ್ಲ, ಅವರಿಗೆ ಆಗ CM ಅಭ್ಯರ್ಥಿ ಆಗುವಂಥ ಸಂದರ್ಭದಲ್ಲಿ 88 ವರ್ಷ ವಯಸ್ಸಾಗಿತ್ತು. 76, 77 ಅಲ್ಲ, 88 ವರ್ಷ ಆಗಿತ್ತು ಶ್ರೀಧರನ್ಗೆ. ಅವರನ್ನು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಇದೇ ಬಿಜೆಪಿ ಬಿಂಬಿಸಿತ್ತು. ಅಮಿತ್ ಶಾ ಕೂಡ ಅವರ ಪರವಾಗಿ ಪ್ರಚಾರ ಮಾಡಿ ಅವರೇ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು. ಹೀಗೆ ಅನೇಕ ಬಾರಿ ಬಿಜೆಪಿಗೆ ಅನುಕೂಲಕ್ಕೆ ತಕ್ಕಂತೆ ಆ ನಿಯಮವನ್ನು ಬದಲಾಯಿಸಿಕೊಳ್ಳಲಾಗಿದೆ. ಈಗ ನರೇಂದ್ರ ಮೋದಿಯಂತಹ ನಾಯಕನನ್ನು ಕೇವಲ ವಯಸ್ಸಿನ ಕಾರಣಕ್ಕೆ ನಾವು ಬದಿಗೆ ಸರಿಸೋದಿಲ್ಲ ಅಂತ ಬಿಜೆಪಿ ಹೇಳ್ತಾ ಇದೆ. ಮಿತ್ರರೇ, ಇದೆಲ್ಲ ಒಂದು ಕಡೆ ಆದರೆ, ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನದಲ್ಲಿ ಕೇಜ್ರಿವಾಲ್ ಬಿಡುಗಡೆಗೆ ಸಂಭ್ರಮ ವ್ಯಕ್ತವಾಗ್ತಾ ಇದೆ. ಪಾಕಿಸ್ತಾನದ ಮಾಜಿ ಸಚಿವ ಫವಾದ್ ಚೌಧರಿ ಅನ್ನುವಂಥವನು ಕೇಜ್ರಿವಾಲ್ ಬಿಡುಗಡೆಗೆ ಸಂಭ್ರಮ ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ್ದಾನೆ. ಆತ ಏನು ಹೇಳಿದ್ದಾನೆ ಕೇಳಿದ್ರೆ, ಕೇಜ್ರಿವಾಲ್ ಬಿಡುಗಡೆಯ ಮೂಲಕ ಮೋದಿಗೆ ಮತ್ತೊಂದು ಸೋಲಾಗಿದೆ, ಈಗ ಭಾರತದಲ್ಲಿ ಕೋರ್ಟ್ ಕಾರ್ಯನಿರ್ವಹಿಸ್ತಿದೆ ಅನ್ನೋದು ನಮಗೆ ಖಾತ್ರಿಯಾಗಿದೆ ಅಂತ ಆತ ಟ್ವೀಟ್ ಮಾಡ್ತಾನೆ. ಮಿತ್ರರೇ, ಭಾರತದಲ್ಲಿ ಕೋರ್ಟ್ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದಕ್ಕೆ ಪಾಕಿಸ್ತಾನಿಯರ ಸರ್ಟಿಫಿಕೇಟ್ ಬೇಕಾ? ಪಾಕಿಸ್ತಾನದಲ್ಲಿ ಮಾಜಿ ಪ್ರಧಾನಿಯನ್ನೇ ಬಂಧನಕ್ಕೊಳಪಡಿಸಿದ್ದಾರೆ. ಆತನ ಪಕ್ಷ ಗೆದ್ದರೂ ಕೂಡ ಅವರಿಗೆ ಅಧಿಕಾರ ಹಿಡಿಯೋದಕ್ಕೆ ಬಿಟ್ಟಿಲ್ಲ. ಅಂತಹ ಕೆಟ್ಟ ವ್ಯವಸ್ಥೆಯಲ್ಲಿರುವಂತಹ ಪಾಕಿಸ್ತಾನದವರು ಭಾರತದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕೇಜ್ರಿವಾಲ್ ಬಿಡುಗಡೆ ಆಗ್ತಿದ್ದಂತೆ ಅವರು ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ನರೇಂದ್ರ ಮೋದಿಗೆ ಸೋಲಾಯಿತು ಅಂತ. ಇದೇ ಫವಾದ್ ಚೌಧರಿ ಈ ಹಿಂದೆ ರಾಹುಲ್ ಗಾಂಧಿಯನ್ನು ಕೂಡ ಬೆಂಬಲಿಸಿದ್ದ. ಯಾವಾಗ ರಾಹುಲ್ ಗಾಂಧಿ ಸಂಪತ್ತಿನ ರೀಡಿಸ್ಟ್ರಿಬ್ಯೂಷನ್ ಆಗಬೇಕು, ಸಂಪತ್ತಿನ ಮರುಹಂಚಿಕೆ ಆಗಬೇಕು ಅಂತ ಹೇಳಿಕೆ ಕೊಟ್ಟರು, ಅದನ್ನು ಬೆಂಬಲಿಸಿದ್ದ. ರಾಹುಲ್ ಗಾಂಧಿ ಹೇಳ್ತಾ ಇರುವಂಥದ್ದು ಬಹಳ ಸರಿಯಾಗಿದೆ, ಇದಾಗಬೇಕು ಅಂತ. ಈ ಫವಾದ್ ಚೌಧರಿಗೆ INDIA ಕೂಟ ಭಾರತದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಬಹಳ ಆಸೆ ಇದೆ. ಆತನ ಟ್ವೀಟ್ಗಳನ್ನು, ಆತನ ಹೇಳಿಕೆಗಳನ್ನು ನೋಡಿದ್ರೆ ಇದು ಬಹಳ ಸ್ಪಷ್ಟ ಆಗುತ್ತೆ. ಕೇವಲ ಫವಾದ್ ಚೌಧರಿ ಒಂದು ಉದಾಹರಣೆ ಅಷ್ಟೇ. ಪಾಕಿಸ್ತಾನದಲ್ಲಿ ಅನೇಕರಿಗೆ ನರೇಂದ್ರ ಮೋದಿ ಅಧಿಕಾರದಲ್ಲಿರೋದು ಇಷ್ಟ ಇಲ್ಲ. ಯಾಕೆಂದರೆ ಮೋದಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಪಾಕಿಸ್ತಾನಕ್ಕೆ ಕರಾಳ ದಿನಗಳು ಆರಂಭ ಆಗಿದೆ. ಈ ಹಿಂದೆ ಪಾಕಿಸ್ತಾನಿಯರು ಭಾರತದ ಮೇಲೆ ಏನೇ ದಾಳಿ ಮಾಡಲಿ, ಎಷ್ಟೇ ಉಗ್ರ ದಾಳಿ ಆಗಲಿ, ನಾವೇನು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಮುಂಬೈ ದಾಳಿ ಆದಂತಹ ಸಂದರ್ಭದಲ್ಲೂ ಕೂಡ ನಮ್ಮ ಮನಮೋಹನ್ ಸಿಂಗ್ ಏನು ಮಾಡಿದ್ರು? ಏನೂ ಮಾಡಿಲ್ಲ. ಬೇರೆ 1-2 ದೇಶಕ್ಕೆ ಹೋಗಿ ಇಂಥ ದಾಳಿಯನ್ನು ಖಂಡಿಸಿದ್ರು ಅಷ್ಟೇ.
ಅದಕ್ಕಿಂತ ಹೆಚ್ಚು ಏನು ಆ್ಯಕ್ಷನ್ ಆಯಿತು. ಆದರೆ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಏರ್ ಸ್ಟ್ರೈಕ್ ಆಯಿತು, ಒಂದಾದ ಮೇಲೆ ಒಂದರಂತೆ ಪಾಕಿಸ್ತಾನವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನ ಆಯಿತು. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು ಮಾಡಲಾಯಿತು. ಈಗ POKಯನ್ನು ಕೂಡ ನಾವು ವಶಕ್ಕೆ ಪಡಿತೀವಿ ಅಂತ ಹೇಳಿ ನರೇಂದ್ರ ಮೋದಿ ಸರ್ಕಾರ ಹೇಳ್ತಾ ಇದೆ. ಹೀಗಾಗಿ ಪಾಕಿಸ್ತಾನಕ್ಕೆ ನಿದ್ದೆ ಇಲ್ಲದಂತಾಗಿದೆ. ನರೇಂದ್ರ ಮೋದಿ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದಿದ್ದೇ ಆದರೆ ನಮಗೆ ಇನ್ನೂ ಕರಾಳ ದಿನಗಳು ಬರುತ್ತೆ ಅಂತ ಪಾಕಿಸ್ತಾನಿಯರಿಗೆ ಅನಿಸೋದಕ್ಕೆ ಶುರುವಾಗಿದೆ. ಹೀಗಾಗಿ ಅವರು ಮೋದಿಯನ್ನು ಹೇಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹೇಗಾದರೂ ಆಗಲಿ INDIA ಕೂಟ ಭಾರತದಲ್ಲಿ ಅಧಿಕಾರಕ್ಕೆ ಬರಲಿ ಅಂತ. ಮಿತ್ರರೇ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.